ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಫಸ್ಟು ನಾವೇನು ಮಾಡಬೇಕು ಅಂತಂದರೆ, ನಾನು ಟ್ರೈಪಾಡ್ ಚೆನ್ನಾಗಿಲ್ಲದಕ್ಕೆ ಎಷ್ಟೊಂದು ಟ್ರೈ ಮಾಡಿದೆ. ಈ ಥರ ಲೈಕ್ ಎಲ್ಲ ಫುಲ್ ನನ್ನ ಫೇಸು ಎಲ್ಲ ಕ್ಯಾಪ್ಚರ್ ಆಗಲಿ ಅಂತ, ಬಟ್ ಅದು ಕ್ಯಾಪ್ಚರೇ ಆಗ್ತಿರ್ಲಿಲ್ಲ. ಇದೆ ಟ್ರೈಪಾಡು, ಬಟ್ ಅದು ಹೋಲ್ಡರು ಅಷ್ಟು ಚೆನ್ನಾಗಿಲ್ಲ. ನಾನು ತಗೊಂಡಿದ್ದೆ ಟ್ರೈಪಾಡ್ ಎಲ್ಲ, ಬಟ್ ಅದು ಎಲ್ಲೋಗಿದೆಯೋ ಗೊತ್ತಿಲ್ಲ. ಟ್ರೈಪಾಡ್ ಅಂತೂ ಇಲ್ಲ, ಅದು ಹಳೇದು ನನ್ನ ನಾದಿನಿದಿತ್ತು. ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಏನು ಮಾಡಬೇಕು ಅಂತಂದರೆ, ನಾವು ವುಡ್ ಜರ್ಗ್ ಮೀನ್ಸು ನಾವು ಫಸ್ಟು ಸಿಗಿಸ್ಕೋತೀವಲ್ಲ, ಅದನ್ನು ನಮ್ಮ ಕಡೆ ವುಡ್ ಜರ್ಗ್ ಅಂತಾರೆ. ನನಗೀಗ ಅಷ್ಟೊಂದು ಇದಾಗ್ತಿಲ್ಲ. ಸೊ ಅದನ್ನು ಸ್ವಲ್ಪ ಬಿಟ್ಟು ನಾವು ಈ ಕಡೆ ನೋಡಿ, ನಾನು ಈ ಥರ ತಗೊಳ್ತಿದ್ದೀನಲ್ಲ, ಆ ಥರ ತಗೋಬೇಕು. ಆ ಥರ ತಗೊಂಡು ಆ ಕಡೆ ಸೈಡಿಂದ ಮಾಡಿದೆ ನಾನು ಒಂದ್ಸಲಿ ಪ್ಲೀಟಿಂಗ್, ಅಷ್ಟು ಚೆನ್ನಾಗಿ ಬರಲಿಲ್ಲ. ಅದಕ್ಕೋಸ್ಕರ ಈ ಕಡೆ ಸೈಡಿಂದ ಮಾಡಿ ಅದನ್ನು ನಾವು ಬ್ಯಾಕ್ ಸಿಗಿಸ್ಕೋಬೇಕು. ಇದಕ್ಕೆ ಆ್ಯಕ್ಚುಲಿ 3/4 ಲೆಗ್ಗಿನ್ಸರೇ ಚೆನ್ನಾಗಿರುತ್ತೆ, ಫುಲ್ ಲೆಗ್ಗಿನ್ಗಿಂತ. ಯಾಕಂತಾರೆ ಈ ಥರ ಕಾಣಿಸುತ್ತೆ ಫುಲ್ ಲೆಗ್ಗಿನ ಹಾಕಿದ್ರೆ. ಅದಕ್ಕೋಸ್ಕರ ಜಸ್ಟ್ ನಾನು ಕಲಿಬೇಕು ಅಂತ ಕಲಿತಾ ಇರೋದು, ಕಲಿತು ತೋರಿಸ್ತಾ ಇರೋದು. ಅಂದರೆ ಎಲ್ಲ ಥರ ಲೈಕ್ ಸೌತ್ ಇಂಡಿಯನಲ್ಲಿ ಮರಾಠೀಸು ಮತ್ತು ಕೂರ್ಗಿಸು, ತುಂಬ ಜನ ಒಂದೊಂದು ಥರ ಸ್ಟೈಲ್ ಇರುತ್ತೆ. ನಾರ್ತ್ ಈಸ್ಟ್ ಲೈಕ್ ಲೆಫ್ಟ್ ಸೈಡು ತುಂಬ ವೆರೈಟಿ ಸ್ಯಾರಿ ಡ್ರಪ್ಪಿಂಗ್ ಇರುತ್ತಲ್ಲ, ಅದೆಲ್ಲ ಕಲಿಬೇಕು ಅಂತ ಹೇಳಿ ಇದು ಈ ಲುಕ್ಕು ಲೈಕ್ ನಮ್ಮ ಇದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಒನಕೆ ಓಬವ್ವ, ಸೊ ಆ ಥರ ಎಲ್ಲ ಇಮೇಜು ತೋರಿಸ್ತಾರಲ್ಲ, ಅದರಲ್ಲಿ ಈ ಥರ ಹುಟ್ಟಿದ್ರು. ಸೊ ಅದು ಕೂಡ ಇನ್ಸ್ಪೈರ್ ಆಯಿತು. ಮತ್ತು ರವಿವರ್ಮ, ಅದರಲ್ಲೂ ಕೂಡ ತುಂಬ ಡಿಫ್ರೆಂಟಾಗಿ ಸ್ಯಾರಿ ಡ್ರಾಪಿಂಗ್ ಪಿಕ್ಚರ್ಸ್ ಎಲ್ಲ ಇದ್ದಾವೆ. ಸೊ ಅದಕ್ಕೋಸ್ಕರ ಇದನ್ನು ನೋಡಿ ಕಲಿತು ಈ ಥರ ಮಾಡ್ತಿರೋದು. ಸೊ ಇದನ್ನು ನಾವು ಮುಂದಕ್ಕೆ ಲೈಕ್ ಮುಂದೆ ಕೂಡ ನಾವು ಪಿನ್ ಮಾಡ್ಕೋಬೋದು, ಅದು ಚೆನ್ನಾಗಿ ಡಿಸೈನ್ ಕಾಣಿಸುತ್ತೆ. ಇನ್ನು ಇದರಲ್ಲೂ ಕೂಡ ವೆರೈಟಿ ಥರ ಮುಂದೆ ಕೂಡ ಪ್ಲೀಟಿಂಗ್ಸ್ ಎಲ್ಲ ಬರೋ ಥರನೂ ಕೂಡ ಚೆನ್ನಾಗಿ ಮಾಡ್ಕೋಬೋದು. ಆ್ಯಕ್ಚುಲಿ ನಾನು ಬ್ಲೌಸು ಬಂದುಬಿಟ್ಟು ಬೇರೆ ಸ್ಯಾರಿಗೆ ತೊಗೊಂಡೆ. ಈ ಸ್ಯಾರಿದು ಬಂದು ಪಿಂಕ್ ಕಲರ್ ಬ್ಲೌಸು. ಅದು ಏನಾಗುತ್ತೆ ಅಂತಂದರೆ ಬ್ಯಾಕ್ ಹುಕ್ಕಿದೆ. ಸೊ ಯಾರೂ ಇರಲಿಲ್ವಲ್ಲ ಹೆಲ್ಪ್ ಮಾಡೋದಕ್ಕೆ, ಬ್ಯಾಕ್ ಹುಕ್ ಹಾಕೋದಕ್ಕೆ. ಈ ಸ್ಯಾರಿ ಆದರೆ ನೀಟಾಗಿ ಇದಾಗುತ್ತೆ. ಇನ್ನೊಂದು ಸ್ಯಾರಿ ಇದೆ, ಅದು ಕೂಡ ಗ್ರೀನೇ. ಸೊ ಇದನ್ನೇ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ಇನ್ನು ತುಂಬ ಇದ್ದಾವೆ, ಬಟ್ ಇದಕ್ಕೆ ಕ್ರೇಪ್ ಸಿಲ್ಕಲ್ಲಿ ಬರುತ್ತದು, ಕ್ರೇಪ್ ಮೈಸೂರು ಸಿಲ್ಕ್ ಆ ಥರ. ಅದು ನನ್ನ ಹತ್ರ ಇಲ್ಲ, ಅದು ತಗೊಂಡ್ರೆ ಅದರಲ್ಲೇ ಕೂಡ ಮಾಡ್ಬೋದು. ಮತ್ತು ನಂದು ಮದುವೆ ಸ್ಯಾರಿ ಕೂಡ ಊರಲ್ಲಿದೆ. ಮತ್ತು ಲೆಹೆಂಗಾ ಕೂಡ ತಗೊಬರ್ಬೇಕು. ಅದೆಲ್ಲ ಲೆಹೆಂಗಾ ಎಲ್ಲ ಒಂದು 10-15 kg ಇದೆ. ಮತ್ತು ಬ್ಲೌಸು ಕೂಡ ನಾನು ಆಲ್ಟರ್ ಮಾಡಬೇಕಾಗುತ್ತೆ. ಈಗ ಇದು ರೀಸೆಂಟಾಗಿ ಮದುವೆಗೆ ಹೊಲ್ಸಿರೋದು, ಅದಕ್ಕೋಸ್ಕರ ಈ ಬ್ಲೌಸ್ ಆಗುತ್ತೆ. ಸೊ ಪ್ಲ್ಯಾನ್ ಬಂತಲ್ಲ, ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಜಸ್ಟ್ ಈ ಥರ ಎಲ್ಲ ಮಾಡಿಕೊಂಡು ತುಂಬ ಡಿಫ್ರೆಂಟಾಗೆಲ್ಲ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಬರ್ತಾನೇ ಇಲ್ಲ. ನಿಮಗೆ ಗೊತ್ತಾಗುತ್ತೆ ಅನ್ಕೋತೀನಿ. ಇಷ್ಟೇ ಕ್ಯಾಪ್ಚರ್ ಆಗಿದ್ದು, ಸೊ ಸಾರಿ ಫಾರ್ ದ್ಯಾಟ್. ನೋಡಿ, ಈ ಥರ ಪ್ಲೀಟಿಂಗ್ ಮಾಡ್ಕೊಂಡಿದ್ದಾದಮೇಲೆ ನಾನು ಈ ಥರ ಪ್ಲೀಟಿಂಗ್ ಎಲ್ಲ ಆದಮೇಲೆ ನಾನು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದೇ ಟ್ರೈಪಾಡ್ ಅಷ್ಟೊಂದು ಟ್ರೈಪಾಡ್ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಇಷ್ಟು ಬೇಸಿಕ್ ಇದು ಅಷ್ಟೇ. ಪ್ಲೀಟಿಂಗ್ಸ್ ಎಲ್ಲ ಗೊತ್ತಿರುತ್ತಲ್ಲ, ನೋಡಿ ನಾನು ಪ್ಲೀಟಿಂಗ್ ಮಾಡ್ಕೊಂಡಿದ್ದೀನಿ. ತುಂಬ ಮೇಕಪ್ಪಲ್ಲಿ ತುಂಬ ವೆರೈಟೀಸ್ ಎಲ್ಲ ಕಲಿಬೇಕು. ಅದಕ್ಕೆ ಲೈಕ್ ಎಲ್ಲ ಥರನೂ, ಅಂದರೆ ಯಾವುದೇ ಥರ ಕೊಟ್ಟರು ಮಾಡೋ ಥರ ಕಲಿಬೇಕು ಅಂತ ಇದೆ. ಎಲ್ಲ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ.
ಇದು ಬಂತು, ಇನ್ನೊಂದು ಸ್ವಲ್ಪ ಇದಾವೆ ವೆರೈಟೀಸ್ ಕಳಿಸ್ಬೇಕು. ಯಾ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಸೆಟ್ಟೆಲ್ಲ ತೊಗೊಂಬಂದೆ, ಅಂದರೆ ಇದೆಲ್ಲ ಹಾಕ್ಕೊಳ್ಳೋಣ ಅಂತ. ಇದು ಎಷ್ಟೊಂದು ಟ್ರೈ ಮಾಡಿದೆ, ಬರಲಿಲ್ಲ. ಸೊ ಆಮೇಲಿಂದ ಮುಂದಿಂದ ಹಾಕ್ಕೊಂಡು, ಆ್ಯಕ್ಚುಲಿ ಈ ಥರ ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡ್ಕೋಬೇಕಾದ್ರೆ ಬ್ಯಾಕ್ ಹುಕ್ಕೆಲ್ಲ ಇತ್ತು ಅಂತಂದರೆ ಎಲ್ಪ್ ಬೇಕಾಗುತ್ತೆ. ಇನ್ನೂ ನೀಟಾಗಿ ಉಡ್ಬೋದಾಗಿತ್ತು, ಬಟ್ ಫಸ್ಟ್ ಅಟೆಂಪ್ಟಲ್ಲೇ ಓಕೆ ಚೆನ್ನಾಗಿ ಬಂದಿದೆ. ನಾನು ಟ್ರೈ ಮಾಡ್ತಾಯಿದ್ದೆ, ಅದಾಗಲಿಲ್ಲ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಉಜ್ಜರ್ಗೊಂತಾರಲ್ಲ, ಅಂದರೆ ಅದನ್ನು ಪಲ್ಲು ಫಸ್ಟು ಸೀರೆ ಉಡ್ತೀವಲ್ಲ ಅದನ್ನು ಒಂದು ಸ್ವಲ್ಪ ಲೈಕ್ ಮಿಡ್ ಲೆವೆಲ್ ಅಲ್ಲ, ಒಂದು ಸ್ವಲ್ಪ ಬಿಟ್ಬಿಟ್ಟು ಹಿಂದೆ ಇದಕ್ಕೆ ಹಾಕೊಳ್ಳೋದಕ್ಕೆ ಈ ಥರ ಮರಾಠಿ ಸ್ಟೈಲ್ ಅಥವಾ ಲೈಕ್ ದೇವಸೇನ ಅವರೆಲ್ಲ ಉಟ್ಟಿರ್ತಾರಲ್ಲ ಆ ಸ್ಟೈಲ್ ಒಣಗಿ ಅವ್ರು ಆ ಸ್ಟೈಲಲ್ಲಿ ಉಡಬೇಕು ಅಂತಾನೆ ಸ್ವಲ್ಪ ಬಿಟ್ಬಿಟ್ಟು ಮಧ್ಯೆ ಟೈ ಮಾಡಿಕೊಂಡು ಆಮೇಲಿಂದ ಅದನ್ನು ಎಡ್ಗಲ್ಲಿರುತ್ತಲ್ಲ ಅದಕ್ಕೆ ಹಿಂದಕ್ಕೆ ತೊಗೊಂಡು ನಾವು ಸ್ವಲ್ಪ ಪ್ಲೀಟಿಂಗ್ ಮಾಡಿಕೊಂಡು ಹಿಂದೆ ಸಿಗಿಸ್ಕೊಂಡು ಪಿನ್ ಮಾಡ್ಕೋಬೇಕು. ನೋಡಿದ್ದೀರಲ್ಲ, ಪಿನ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಮುಂಚೆಲೇ ಪ್ಲೀಟಿಂಗ್ ಮಾಡ್ಕೋಬೋದು ಅಥವಾ ಸೆರಗಿಂದು ಅದಾದಮೇಲೆ ಕೂಡ ನೀವು ಮಾಡ್ಕೋಬೋದು. ನಾನು ಮುಂಚೆನೇ ಮಾಡ್ಕೊಂಡಿದ್ದೆ, ಹೆಂಗೆ ಬೇಕು ಈಸಿ ಆಗುತ್ತೆ ಅಂತ. ಸೊ ಆ ಥರ ಮಾಡಿಕೊಂಡು ತುಂಬ ಈಸಿ ಇದೆ. ನಾವು ನಾರ್ಮಲ್ ಸ್ಯಾರಿ ಉಡೋದಕ್ಕಿಂತ ಸ್ಯಾರಿಯೂ ಅಷ್ಟೇ ಈಸಿ ಇರುತ್ತೆ ಅಷ್ಟೇ. ಉಟ್ಕೊಂಡು ಹಿಂದೆ ಟೈ ಮಾಡ್ಕೋಬೇಕು. ನಾವು ಇದಕ್ಕೆ 3/4 ತಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಯಾಕಂತಂದರೆ ಸ್ವಲ್ಪ ಮೇಲೆ ಬರುತ್ತೆ ಸೆರಗು. ಮತ್ತು ಇನ್ನು ಈಗ ಈ ಒಂದು ಸೈಡ್ ಬಂದಿದೆಯಲ್ಲ, ಈ ಕಡೆ ಸೈಡ್ ಕೂಡ ಲೈಕ್ ಲಕ್ಷ್ಮೀ ಥರ ಮುಂದೆ ಒಂದು ಸ್ವಲ್ಪ ಚಿಕ್ಕ ನೆರಿಗೆ ಥರ ಬರುತ್ತಲ್ಲ, ಸೊ ಆ ಥರನೂ ಕೂಡ ಉಡ್ಬೋದು. ಅದನ್ನು ನಾನು ಟ್ರೈ ಮಾಡಿಲ್ಲ, ಟ್ರೈ ಅಂತ ಹೇಳ್ಬೋದು. ಆ ಥರ ಟ್ರೈ ಮಾಡ್ತೀನಿ. ಸೊ ಆ ಥರ ಅದು ಕೂಡ ಚೆನ್ನಾಗಿರುತ್ತೆ. ತುಂಬ ವೆರೈಟೀಸ್ ಇದ್ದಾವೆ ಇನ್ನೂ. ನೋಡಿ ಈ ಥರ ಕಾಣಿಸ್ತಾ ಇದೆ, ಅದು ಫುಲ್ ಕವರ್ ಆಗಿಲ್ಲ ಅಷ್ಟೇ. ಇದೊಂದು ಚಿಕ್ಕ ವಿಡಿಯೋ ಮಾಡ್ಕೊಂಡೆ ನೋಡಿ ಲಾಸ್ಟಲ್ಲಿ ಮೇಕಪ್ ಏನು ಮಾಡ್ಕೊಂಡಿಲ್ಲ, ಜಸ್ಟ್ ಸ್ಯಾರಿ ಉಟ್ಕೊಂಡು ಆಮೇಲೆ ಮೇಕಪ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ, ಬರುತ್ತೋ ಇಲ್ವೋ ಅಂತ ವೀಡಿಯೋ ಮಾಡ್ಕೊಳ್ಳೋ ಅಂತ. ಬಟ್ ಬಂತು. ಸೊ ನೋಡಿ ಈ ಥರ ಇದೆ. ಇದು ಲೆಗ್ಗಿನೆಲ್ಲ ಕಾಣಿಸ್ತಾ ಇದೆ, ಅದಕ್ಕೆ ನಾನು ಹೇಳಿದ್ನಲ್ಲ 3/4 ತಗೊಂಡ್ರೆ ಅಷ್ಟು ಇದ್ರಲ್ಲಿ ಕಾಣಿಸಲ್ಲ. ಮತ್ತು ಹಿಂದೆ ಪಿನ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಕಷ್ಟ ಆಗೋದು. ಇದನ್ನೇನೋ ಮಾಡ್ಕೊಂಡು ಹಾಕ್ಕೊಂಡೆ, ಬಟ್ ಅದಾದಮೇಲೆ ಪಟ್ಟಿದ್ದು ಬರುತ್ತಲ್ಲ ಅದನ್ನೇ ಹಾಕ್ಕೊಂಡೆ. ಈಗ ಜಸ್ಟ್ ಸಿಂಪಲ್ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಏನು ಲೈಕ್ ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ. ಒಂದು ಫೌಂಡೇಶನ್, ಐ ಮೇಕಪ್ಗೆ ಲೈಕ್ ಕ್ಲೆನ್ಸರ್, ಬ್ಲ್ಯಾಕ್ ಐ ಶೇಡಲ್ಲೇ ಇದು ಬರ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅಷ್ಟು ಡಾರ್ಕ್ ಇರಲಿಲ್ಲ, ಅಷ್ಟು ಚೆನ್ನಾಗಿ ಬರಲಿಲ್ಲ ಅದು. ಇದು ಲಾಸ್ಟಲ್ಲಿ ಮೇಕಪ್ ಆದಾಗ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ತೀನಿ. ಆ್ಯಕ್ಚುಲಿ ನಮ್ಮ ಬೆಕ್ಕು ಕೂಡ ಹೆವಿ ಕ್ಯೂರಿಯಾಸಿಟಿನ ನೋಡ್ತಾ ಇದ್ಲು. ಇವತ್ತಂತೂ ತುಂಬ ವೀಡಿಯೋಸ್ ಎಡಿಟಿಂಗ್ ಮಾಡಿರೋದು ಮತ್ತು ಅಪ್ಲೋಡ್ ಮಾಡಿರೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಈಗ ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ಶಾರ್ಟ್ಸು ಕೂಡ ಮಾಡಾಕಬೇಕು. ಇವತ್ತು ವೀಡಿಯೋಸ್ ಮಾಡೋದಕ್ಕಾಗೋದಿಲ್ಲ, ಇವತ್ತು ಬೇರೆ ಗುರುವಾರ ಅಲ್ಲ. ಸೊ ಎಲ್ಲ ಕೆಲಸ ಆಗಿದೆ, ಜಸ್ಟ್ ದೇವ್ರ ಮನೆ ಒಂದು ಕ್ಲೀನ್ ಮಾಡಬೇಕು, ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು, ಅಷ್ಟು ಮಾಡಿದ್ದಾದಮೇಲೆ ಸೊ ವೀಡಿಯೋ ಎಡಿಟಿಂಗ್ ಮಾಡೋಣ ಅಂತ. ಸ್ವಲ್ಪ ಇವತ್ತು ಯಾಕೋ ಸ್ವಲ್ಪ ಲೇಸಿನೆಸ್ ಅನ್ನಿಸ್ತಾ ಇದೆ, ಆದರೂ ಎಲ್ಲ ಕೆಲಸ ಮಾಡಿದ್ದೀನಿ. ವೀಡಿಯೋ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು 3-4 ಅವರ್ಸ್ ಬೇಕಾಗುತ್ತೆ. ಅದಕ್ಕೆ ಇವಾಗ ಮಾಡೋಕ್ಕಾಗೋದಿಲ್ಲ. ಯಾವ ಥರ ವೀಡಿಯೋ ಮಾಡ್ಕೋಬೇಕು ಅಂತೆಲ್ಲ ಕಂಟೆಂಟ್ ಬರ್ಕೊಂಡು ಇದು ಮಾಡ್ಕೋಬೇಕು. ಸೊ
ನನ್ನ ಹತ್ರ ಇರೋ ಆ್ಯಕ್ಚುಲಿ ಇದು ಬ್ಲೌಸ್ ಅಷ್ಟು ಮ್ಯಾಚಿಂಗ್ ಆಗ್ತಿಲ್ಲ, ಇಟ್ಸ್ ಪರವಾಗಿಲ್ಲ ಅಷ್ಟೇ, ಕಾಂಟ್ರಾಸ್ಟ್ ಆದರೆ ಚೆನ್ನಾಗಿರುತ್ತೆ. ಇದು ಮದುವೆ ಬ್ಲೌಸು. ಆ್ಯಕ್ಚುಲಿ ಅವ್ಳು ತುಂಬ ಯಾವುದು ಕೂಡ ನೀಟಾಗಿ ಸ್ಟಿಚ್ ಮಾಡಿಲ್ಲ, ಲೆಹಂಗಾ ಕೂಡ ಸ್ಟಿಚ್ ಮಾಡಿಲ್ಲ ನೀಟಾಗಿ, ಬ್ಲೌಸು ಕೂಡ ಈ ಕಡೆ ಝಾರ್ ಹೋಗೋದು ಆ ಥರ ಹೊಲ್ದಿದ್ದಾರೆ. ಇದಕ್ಕೆ ನಿಯರ್ಲಿ 4000 ತಗೊಂಡಿದ್ದಾಳೆ ಈ ಬ್ಲೌಸಿಗೆ, ಸ್ಟಿಚ್ ಮಾಡೋದಕ್ಕೆ ಮತ್ತು ಆರಿ ವರ್ಕ್ ಮಾಡೋದಕ್ಕೆ. ಏನೂ ಜಾಸ್ತಿ ವರ್ಕೇ ಮಾಡಿಲ್ಲ, ಅದ್ರಲ್ಲಿ ಕಾಣಿಸೋದು ಇಲ್ಲ, ಸಿಂಪಲ್. ನೋಡಿ, ನಾನು ಮುಂಚೆ ಇದ್ವಲ್ಲ ಅದನ್ನು ಜುಮ್ಕಿ ಅಲ್ಲ, ಬೇರೆ ಜುಮ್ಕಿ ಹಾಕೊಂಡೆ. ಇನ್ನೂ ಕ್ರಿಯೇಟ್ ಮಾಡಬೇಕಲ್ಲ ವೀಡಿಯೋಸು, ಆವಾಗ ನೋಡೋಣ. ಆ್ಯಕ್ಚುಲಿ ನಾನು ಒಂದು ಲೈಕ್ ನಾರ್ಮಲ್ ಬೀಟ್ಸಿನ ಬರುತ್ತಲ್ಲ ಆ ಥರದ್ದು ಒಂದು ತಗೋಬೇಕು. ಗ್ರೀನ್ ಆರ್ ಮೆರೂನ್ ಆರ್ ಬ್ಲೂ, ಈ 3 ಕಲರಲ್ಲಿ ಒಂದು ತಗೋಬೇಕು. ನೀವು ಅಬ್ಸರ್ವ್ ಮಾಡಿರಬೇಕು, ನಾನು ಆ್ಯಕ್ಚುಲಿ ಇಲ್ಲಿ ಮೇಲೆ ಸ್ವಲ್ಪ ಚುಚ್ಚಿಸಿದ್ದೀನಿ, ಅದು 3 ಲೈಕ್ ಲೀವ್ ಶೇಪ್ ಅಲ್ಲ, ಸಾರಿ ಸ್ಟಾರ್ ಶೇಪಲ್ಲಿತ್ತಲ್ಲ ಅದನ್ನು ಅಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದು ಕೂಡ ಪೇನ್ ಇತ್ತಲ್ಲ, ಅದು ಕೂಡ ಭಯ ಆಗೋದು. ಇದು ಹೇರ್ ಸ್ಟೈಲೆಲ್ಲ ಮಾಡ್ಬೇಕಾದ್ರೆ ತೆಗೆದ್ರೆ ಅಂತ, ಬಟ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗನ್ನಿಸ್ತು. ಈಗಂತೂ ಬುಗ್ಡಿ ಮತ್ತು ಈ ಕಡೆ ಅಲ್ಲಿ ಮೇಲೆ ನಾನು ಚುಚ್ಚಿಸಿದಲ್ಲ ಆ ಕಡೆ ಎಲ್ಲ ಚುಚ್ಚಿಸೋದು ತುಂಬ ಟ್ರೆಂಡಿಂಗ್ ಆಗಿದೆ. ಇಯರ್ ಪಿಯರ್ಸಿಂಗ್. ಒಂದು ಸ್ವಲ್ಪ ಬ್ಲಷ್ ಹಾಕ್ಕೊಂಡೆ ಅಷ್ಟೇ. ಐ ಮೇಕಪ್ ಅಂತ ಏನೂ ಮಾಡಿಲ್ಲ, ಒಂದು ಲೈಕ್ ಬ್ರೌನ್ ಕಲರ್ ಒಂದು ಸ್ವಲ್ಪ ಐ ಮೇಲೆ ಅಪ್ಲೈ ಮಾಡಿದೆ. ಆಮೇಲಿಂದ ಲೈಕ್ ಕಾಪರ್ ಕಲರ್ದು ಶಿಮ್ಮರ್ಸ್ ಬರುತ್ತಲ್ಲ ಅದನ್ನು ಸ್ವಲ್ಪ ಅಪ್ಲೈ ಮಾಡಿದೆ. ಇದು ಶೇಪ್ಸ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಷ್ಟೇ. ಐ ಮೇಕಪ್ ಏನು ಅಷ್ಟೊಂದು ಪ್ರಿಫರೆನ್ಸ್ ಕೊಡಲಿಲ್ಲ, ಯಾಕಂತಂದರೆ ಅವಾಗೆಲ್ಲ ಈ ಮೇಕಪ್ಪೆಲ್ಲ ಅಷ್ಟೊಂದು ಜಾಸ್ತಿ ಮಾಡ್ತಿರಲಿಲ್ಲ, ಕಾಜಲೆಲ್ಲ ಹಾಕೋರಷ್ಟೇ. ಇದೊಂದು ಸ್ವಲ್ಪ ಡಾರ್ಕ್ ಆಯಿತು. ಲೈಟ್ ಲಿಪ್ಸ್ಟಿಕ್ ತೊಗೋಬೇಕು, ಲಿಪ್ಸ್ಟಿಕ್ಕು ಕೂಡ ಅಷ್ಟೊಂದು ಕಲೆಕ್ಷನ್ ಇಲ್ಲ. ಲಿಪ್ಸ್ಟಿಕ್ ಚೆನ್ನಾಗಿರಬೇಕು. ನನಗೆ ಬರ್ಗ್ಯಾಂಡಿ ಕಲರ್ ಒಂದು ಬೇಕು, ಮತ್ತು ಬರ್ಗ್ಯಾಂಡಿ ರೆಡ್ಡು ಮತ್ತು ಪಿಂಕ್ ಕಲರ್ಸಲ್ಲಿ ಒಂದು ಸ್ವಲ್ಪ ಶೇಡ್ಸ್ ಬೇಕು. ಆಲ್ಮೋಸ್ಟ್ ಇವೇ ಯೂಸ್ ಆಗೋದು. ಬರ್ಗ್ಯಾಂಡಿ ಕಲರ್ ನಂಗೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಫಸ್ಟು ಏನು ಮಾಡಿದೆ ಅಂದರೆ ಐಬ್ರೋ ಫಿಲ್ಲಿಂಗಿಗೆ ಬ್ರೌನ್ ಯೂಸ್ ಮಾಡಿದೆ. ಯಾಕಂತಂದರೆ ಬ್ರೌನ್ ಕಲರ್ ಬಂದು ನ್ಯಾಚುರಲ್ ಲುಕ್ ಕೊಡುತ್ತೆ, ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಬ್ರೌನು, ಸ್ವಲ್ಪ ಅಷ್ಟೊಂದು ಲುಕ್ ಕೊಡಲಿಲ್ಲ ಅಂತೇಳಿ ಸ್ವಲ್ಪ ಬ್ಲ್ಯಾಕ್ ಯೂಸ್ ಮಾಡಿದೆ. ಬ್ಲ್ಯಾಕ್ ಅಂತಂದರೆ ಅದೊಂಥರ ಪೇಂಟ್ ಮಾಡ್ದಂಗೆ ಅನಿಸುತ್ತೆ, ನ್ಯಾಚುರಲ್ ಲುಕ್ ಕೊಡೋಲ್ಲ. ಇದು ಲೈಕ್ ನ್ಯಾಚುರಲ್ ಲುಕ್ ಕೊಡಲಿ ಅಂತೇಳಿ, ಲೈಕ್ ಹಿಸ್ಟೋರಿಕಲ್ ಇದನ್ನು ಕ್ರಿಯೇಟ್ ಮಾಡಿದ ಸ್ಯಾರಿ ವಿಯರ್ ಮಾಡಿ, ಅದಕ್ಕೋಸ್ಕರ. ನಾನು ಕಾಜಲ್ಲೂ ಕೂಡ ಏನು ಅಪ್ಲೈ ಮಾಡಿಲ್ಲ. ಇಲ್ಲೇನಾಗುತ್ತೆ ಅಂತಂದರೆ ನಾವು ಬ್ರಷ್ ಇಟ್ಕೊಂಡಿರ್ತೀವಲ್ಲ, ಅದು ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡ್ತೀವಲ್ಲ ಅದೆಲ್ಲ ಉಲ್ಟಾ ಕಾಣ್ತಾ ಇರುತ್ತೆ, ನಮಗೆ ಕನ್ಫ್ಯೂಸ್ ಆಗಿ ಹೋಗ್ಬಿಡುತ್ತೆ ಒಂದೊಂದ್ಸಲಿ ಬ್ರಷ್ಷು. ಇದು ಐ ರಿಲೇಟೆಡ್ ಮಾತ್ರ. ನೋಡಿ, ಬ್ರೌನ್ ಕಲರ್ ಅಪ್ಲೈ ಮಾಡಿದೆ, ಆಮೇಲಿಂದ ಲೈಕ್ ಕಾಪರ್ ಕಲರ್ ಶಿಮ್ಮರ್ಸ್ ಅಪ್ಲೈ ಮಾಡಿದೆ ಫುಲ್ ಐಗೆ. ತುಂಬ ಲೈಟ್ ಆಗಿತ್ತು, ಯಾಕಂತಂದರೆ ನನ್ನ ಬ್ಲೌಸಲ್ಲಿ ಕಾಪರ್ ಕಲರ್ ಇದೆ, ಅದಕ್ಕೋಸ್ಕರ. ಇದು ಬಂದು ಸ್ಯಾರಿ ಬಂದು ಗೋಲ್ಡ್ ಮಿಕ್ಸ್ ಇದೆ, ಇದು ಸಿಲ್ಕ್ ಥ್ರೆಡ್ಡು. ಇದು ಬ್ಲೌಸಲ್ಲಿ ಕಾಪರ್ ಮಿಕ್ಸ್ ಇದೆ, ಅದಕ್ಕೆ ಸ್ವಲ್ಪ ಇಲ್ಯೂಮಿನೇಟರ್ ಅಪ್ಲೈ ಮಾಡಿದೆ ಗ್ಲೋಗೋಸ್ಕರ, ಲೈಕ್ ಚೀಕ್ಸ್ ಟೆಂಪಲ್ ಏರಿಯಾದಲ್ಲಿ. ನಾನು ಅದನ್ನು ತೋರಿಸಿಲ್ಲ, ಬಟ್ ಇದು ಇಲ್ಯೂಮಿನೇಟರ್ ತಗೊಳ್ಳಿ, ಯಾವುದೇ ಆಗಲಿ. ಅದು ತುಂಬ ನಮಗೆ ಗ್ಲೋ ಲುಕ್ ಬೇಕು ಅಂತಂದರೆ ಇಲ್ಯೂಮಿನೇಟರ್ ಯೂಸ್ ಮಾಡಿದ್ರೆ ತುಂಬ ಗ್ಲೋ ಲುಕ್ ಬರುತ್ತೆ, ಲೈಕ್ ಒಂದು ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ಗ್ಲೋ ಲುಕ್ಕು. ನಂಗೆ ಐಲೈನರ್ ಸಿಗಲಿಲ್ಲ, ಅದಕ್ಕೋಸ್ಕರ ಇದನ್ನೇ ಸುಮ್ಮನೆ ಹಾಕ್ಕೊಂಡೆ. ಲೈಕ್ ಇದನ್ನ ಸ್ಪೆಕ್ಟ್ರಮ್ ಅಂದರೆ ಅದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ,
ಮೂಗಿನ ಮಧ್ಯದಲ್ಲಿ ಹಾಕೋತಾರಲ್ಲ ಅದನ್ನು ಇಂಗ್ಲೀಷಲ್ಲಿ ಸ್ಪೆಕ್ಟ್ರಮ್ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆಗುತ್ತೆ, ಸ್ಪೆಕ್ಟ್ರಮ್ ಅಂತ ಕರೀತಾರೆ. ಸೊ ಅದು ಅಷ್ಟೊಂದು ಇತ್ತು, ಬಟ್ ಇದು ಫುಲ್ ಟೈಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅದನ್ನು ತೆಗೆದುಬಿಟ್ಟು ಈ ಕಡೆ ಮೂಗಿಗೆ ಇದನ್ನ ಹಾಕ್ಕೊಂಡೆ, ಸ್ವಲ್ಪ ಟೈಟ್ ಮಾಡ್ಕೊಂಡೆ. ಅದು ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಒಂದೇ ಥರ ಲೈಕ್ ಕ್ಲಮ್ಸಿನೆಸ್ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಅದನ್ನು ತೆಗೆದು ಇದೊಂದು ಮಾತ್ರ ಹಾಕ್ಕೊಂಡೆ. ಲೈಕ್ ಮರಾಠೀಸ್ ಲುಕ್ಕು ಎಲ್ಲ ಇದೇ ಥರ ಇರುತ್ತೆ. ನನಗೆ ಇದು ತುಂಬ ಇಷ್ಟ ಆಯಿತು. ಇದಕ್ಕೆ ಪಿಂಕ್ ದೊಡ್ಡದೊಂದು ಇಯರಿಂಗ್ ಬೇಕಾಗುತ್ತೆ. ಜಸ್ಟ್ ಇದೊಂದು ಜಸ್ಟ್ ಮ್ಯಾಚ್ ಮಾಡಿಕೊಂಡೆ. ಲೈಕ್ ಏರ್ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ಇದನ್ನು ಮಧ್ಯ ಬೈತಲೆ ತೆಗೆದು ಒಂದು ತುರ್ಬು ಹಾಕೊಳ್ಳೋದು. ಅದು ಹಿಂದಿನ ಕಾಲದಲ್ಲೆಲ್ಲ ಅದೇ ಥರ ಹಾಕ್ಕೊಳ್ತಿದ್ರು, ಅದಕ್ಕೋಸ್ಕರ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಈ ಹೇರ್ ಸ್ಟೈಲ್ ವೀಡಿಯೋಸ್ನ ಲೈಕ್ ಒಂದು ಸ್ವಲ್ಪ ಮಧ್ಯ ಜಾಸ್ತಿ ಬೈತಲೆ ತೆಗೆದು ನಾನು ಫ್ರಂಟ್ ಹೇರ್ ಕಟ್ ಮಾಡೋದ್ರಿಂದ ಕೂದಲು ಮುಂದೆ ಬರ್ತಾನೆ ಇತ್ತು. ಮತ್ತು ನಾನು ಸೈಡಲ್ಲಿ ಆ್ಯಕ್ಚುಲಿ ಬೈತಲೆ ತೆಗೆಯೋದು, ಅದಕ್ಕೋಸ್ಕರ ಈ ಥರ ಕಾಣಿಸ್ತಿದೆ ಲುಕ್ಕು. ಅದನ್ನು ಸ್ವಲ್ಪ ವೀಡಿಯೋಸ್ ಹಾಕ್ತೀನಿ. ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಯಿತು ಗೊತ್ತಾ? ಅಂದರೆ ಬೇಕಾಗುತ್ತೆ 1-2 hours. ಅದು ಟ್ರೈಪಾಡ್ ಸೆಟ್ ಮಾಡೋದಕ್ಕೆ 2 hours ಅಲ್ಲ 3 hours ತಗೊಳ್ತು. ಅದನ್ನೆಲ್ಲ ಮತ್ತೆ ಮೇಕಪ್ ಎಲ್ಲ ರಿಮೂವ್ ಮಾಡಿ ಎಲ್ಲ ಎತ್ತಿರಬೇಕಾದ್ರೆ. ಬಟ್ ಒಂದು ವೀಡಿಯೋ ಹಿಂದೆ 26 minutes ಅಷ್ಟೇ. ಬಟ್ ತುಂಬ ಕಷ್ಟ ಇರುತ್ತೆ, ಬಟ್ ಟ್ರೈ ಮಾಡಿದ್ದೀನಿ. ಇನ್ನೊಂದು 2 ವೀಡಿಯೋ ರೆಕಾರ್ಡ್ ಮಾಡ್ತೀನಿ. ಬಟ್ ಹೇರ್ ಸ್ಟೈಲ್ ವೀಡಿಯೋಸ್ನ ನೋಡೋಣ, ಟ್ರೈ ಮಾಡ್ತೀನಿ. ಲೈಕ್ ಇದು ಈಸಿ ಬನ್ನು. ಅದು ಬ್ಯಾಕಲ್ಲಿ ಗೊತ್ತಾಗೋದಿಲ್ಲ, ಅದಕ್ಕೆ ಒಂದು ಮಿರರ್ ಇಟ್ಕೊಂಡು ನೋಡಬೇಕು ಯಾವ ಥರ ಕಾಣಿಸ್ತಿದೆ ಅಂತ. ಅದು ಐಡಿಯಾ ಬೆಟರ್ ಅನಿಸುತ್ತೆ. ನಾನು ಟ್ರೈ ಮಾಡಿದೆ, ಅಂದರೆ ಒಂದು ಸ್ವಲ್ಪ ಹಂಗೆ ಇದು ಮಾಡಿ ಕೊಂಬಾಕೋಣ ಅಂತ, ಬಟ್ ಅಷ್ಟೊಂದು ಬರಲಿಲ್ಲ. ಅದಕ್ಕೆ ಸುತ್ತಿ ಸ್ವಲ್ಪ ವೀಡಿಯೋ ಮಾಡ್ತಿದ್ದೀನಿ. ಅದು ಕೆಳಗಡೆ ಏನೋ ಸ್ವಲ್ಪ ಕೆಳಗಡೆ ಕೂತ್ಕೋಬೇಕಾರೆ, ಹಿಂಗೆ ಮೊಳಕಾಲಲ್ಲಿ ಕೂತ್ಕೋಬೇಕಾರೆ ನೋವು ಬರುತ್ತೆ. ಇದು ಒಂದು 2 minutesಲ್ಲಿ ನೋಡ್ತೀರ, ಬಟ್ ಇದು ಮಾಡೋದಕ್ಕೆ ಒಂದು 5-10 minutes ಸ್ಟ್ರಗಲ್ ಬೇಕಾಗುತ್ತೆ. ನೋಡಿ, ಏನೇನೋ ಟ್ರೈ ಮಾಡಿದೆ, ಬಟ್ ಲಾಸ್ಟಿಗೆ ಅದು ಯಾಕೋ ಸೆಟ್ ಆಗೋಲ್ಲ ಅನ್ನಿಸ್ತು. ಅಷ್ಟು ನನ್ನ ಕೂದಲು ಅಷ್ಟು ನೀಟಾಗಿ ಕೂರೋದಿಲ್ಲ. ಅದಕ್ಕೆ ಕರ್ಲಿ ಹೇರ್ಸ್ ಆದರೆ ಬೇಗ ಆ ಥರ ಕೂತ್ಕೊಳ್ಳುತ್ತೆ. ಮೇಲೆ ಹಾಕೊಂಡ್ರೆ ಆ ಥರ ಕೂರಿಸ್ಬೋದು, ಅಂದರೆ ಸ್ವಲ್ಪ ಕಿವಿ ಹಿಂದೆ ಒಂದು ಸ್ವಲ್ಪ ಬರುತ್ತಲ್ಲ, ಆ ಥರ ಬನ್ ಹಾಕೊಂಡಾಗ ಇದು ಮಾಡ್ಕೋಬೋದು. ಅದಕ್ಕೆ ನಾನು ಸುತ್ತಿ ಲೈಕ್ ಬನ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಸ್ಪೆಷಲಿ ಸ್ಮೂತ್ ಹೇರ್ಸ್ ಇತ್ತು ಅಂತಂದರೆ ನಾವು ಯು ಪಿನ್ಸ್ ಯೂಸ್ ಮಾಡಲೇಬೇಕು. ಯು ಪಿನ್ಸ್ ಅಥವಾ ಕ್ಲಿಪ್ಸ್ ಫಾರ್ ಎನಿಥಿಂಗ್. ಯು ಪಿನ್ಸ್ ಯೂಸ್ ಮಾಡಿದ್ರೆ ವಿಸಿಬಲ್ ಇರೋದಿಲ್ಲ, ಗೊತ್ತಾಗೋದಿಲ್ಲ ಅಷ್ಟು ಬೇಗ. ಈ ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ ಇನ್ಸ್ಟಾಗ್ರಾಮ್ಗೂ ಕೂಡ ಎಡಿಟಿಂಗ್ ಮಾಡಿ ಹಾಕಬೇಕು.
ನೋಡಿ ಬನ್ನು ಲೈಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಅಂದರೆ ಮುಂಚೆ ನಂದು ತುಂಬ ರಫ್ ಇತ್ತು, ಈಗ ಸ್ವಲ್ಪ ಸ್ಮೂತ್ ಆಗಿರೋದ್ರಿಂದ ಅದು ಸ್ಟ್ರೈಟ್ನಿಂಗ್ ಮಾಡಲಿಲ್ಲ ಅಂತಂದರೂ ಚೆನ್ನಾಗಿ ಕಾಣಿಸುತ್ತೆ. ಸ್ಟ್ರೈಟ್ನಿಂಗ್ ಮಾಡಿದ್ರಂತೂ ಇನ್ನೂ ಸ್ಮೂತ್, ತುಂಬ ರೇಷ್ಮೆ ಥರ ಇನ್ನೂ ಕೇರ್ ಮಾಡಬೇಕು. ನೋಡಿ ಈ ಥರ ಇದು ಅಷ್ಟು ಮೇಲೆ ಜಾಸ್ತಿ ಒಂದು ಸ್ವಲ್ಪ ಅಕ್ವರ್ಡಾಗಿ ಕಾಣಿಸೋದು. ನಾನು ಸುಮ್ಮನೆ ಅಷ್ಟೊಂದು ಪರವಾಗಿಲ್ಲ ಅಂತೇಳಿ ಮಾಡಿಕೊಂಡೆ. ನನ್ನ ಹತ್ರ ಬೇರೆದು ಇನ್ನೊಂದಿದೆ ಏರ್ದು ಲೈಕ್ ಫ್ಲವರ್ದು. ಅರ್ಜೆಂಟಲ್ಲಿ ಯಾವುದೂ ಹುಡ್ಕೋಕ್ಕಾಗಲ್ಲ ಅಂತೇಳಿ ಇದನ್ನೇ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡೆ. ಲೈಕ್ ಎಲ್ಲನೂ ಬೇಕಾಗುತ್ತೆ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಎಲ್ಲನ ವೀಡಿಯೋಸ್ಗೆ. ಈ ಕಡೆ ಬಳೆ ಎಲ್ಲ ತುಂಬ ಮದುವೆಲಿ ಹಾಕ್ಕೊಂಡಿರೋದಲ್ಲ, ಅದೆಲ್ಲ ಬಿಚ್ಚೋದಕ್ಕೆ ಆಗೋದಿಲ್ಲ, ತುಂಬ ಟೈಟಾಗಿ ಹಾಕಿದ್ದಾರೆ. ಅದು ನಂದು 2.6 ಬೇಕೀಗ, ಅದು 2.4 ಅವರು ಬಳೆ ಮಾರೋರು ಹಾಕಿದ್ರು. ಬಟ್ ಅದು ನನಗೆ ತೆಗಿಯೋಕ್ಕೆ ಕಷ್ಟ ಆಗ್ತಿತ್ತು ಅಂತೇಳಿ ಸುಮ್ಮನೆ ಒಡೆದೋಗುತ್ತೆ ಅಂತೇಳಿ ನಾನು ತೆಗ್ದಿಲ್ಲ. ಅದಕ್ಕೆ ಈ ಕಡೆ ಒಂದು ಗ್ರೀನ್ ಬಳೆ, ಆ ಕಡೆ ಒಂದು ಗ್ರೀನ್ ಬಳೆ ಹಾಕಿ ಇದು ಮಾಡಿದೆ. ಸೊ ಇಲ್ಲಿ ಹೇಗಿತ್ತು ಅಂತ ಹೇಳಿ, ಹೇಗೆ ಕಾಣಿಸ್ತಿತ್ತು ಅಂತ. ಈ ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಆ್ಯಕ್ಚುಲಿ ಈವ್ನಿಂಗ್ ಆಗೋಯಿತು. ಈಗ ದೇವ್ರ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಬೇಕು. ಇವತ್ತು ಸ್ಯಾಟರ್ಡೆ. ಬುಗ್ಡಿದು ಆ್ಯಕ್ಚುಲಿ ಬುಗಡಿ ವಿಡಿಯೋಸ್ ಈಗ ಟ್ರೆಂಡಲ್ಲಿದೆ. ಅದನ್ನು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ರೀಲ್ಸ್ಗೆ. ಲೆಟ್ ಮೀ ಸಿ. ಒಂದು ಹೇರ್ ಸ್ಟೈಲ್ ವೀಡಿಯೋಸ್ ಮಾಡಿದ್ದೆ, ಅದು ನೀಟಾಗಿ ಕ್ಯಾಪ್ಚರ್ ಆಗೋದಲ್ಲ, ಅದೊಂದು ಇದಾಗಿತ್ತು. ಸೊ ಅದನ್ನೊಂದು ಮಾಡಿ ಈಗ ಇದು ಮಾಡಿಕೊಂಡೆ. ಲೈಕ್ ನನ್ನ ಹತ್ರ ಕರ್ಲರ್ ಇಲ್ಲ, ಈಗ ಸ್ಟ್ರೈಟ್ನರ್ ಯಾವುದೂ ಇಲ್ಲ. ಅದೆಲ್ಲ ತೊಗೋಬೇಕು. ಲೈಕ್ ಐಕಾನಿಕಲ್ಲೇ ಹೋಗೋದು ಅಂತ. ಐಕಾನಿಕ್ ಚೆನ್ನಾಗಿರುತ್ತೆ. ಸೊ ಅದು ಪ್ರೊಫೆಷನಲಾಗಿ ಯೂಸ್ ಮಾಡ್ಬೋದು. ಅದು ಸ್ವಲ್ಪ ಲೈಕ್ ಅದಕ್ಕೂ ಕೂಡ ಲೈಕ್ ಕ್ರಿಂಪರು ಅದು ಎಲ್ಲ 10 ಆಗುತ್ತೆ ಅಂದ್ಕೊಂಡಿದ್ದೀನಿ, ಎಲ್ಲ ಸೇರಿ. ಕ್ರಿಂಪರು ಮತ್ತು ಸ್ಟ್ರೈಟ್ನರ್ ಮತ್ತು ಕರ್ಲರ್. ಸೊ ಅಷ್ಟೊಂದೆಲ್ಲ ಸ್ಟಾರ್ಟಿಂಗಲ್ಲೇ ಬೇಡ ಇನ್ವೆಸ್ಟ್ಮೆಂಟ್ ಅಂತೇಳಿ ನಾನು ಸುಮ್ಮನೆ ಆಗಿದ್ದೀನಿ. ಇದಕ್ಕೆ ಆಲ್ಮೋಸ್ಟ್ ಈ ಪ್ರಾಡಕ್ಟ್ಸ್ಗೆ ತುಂಬ ಒಂದು 10 ಆಯಿತು ಅನ್ಕೋತೀನಿ. ಬೇಸಿಕ್ ಪ್ರಾಡಕ್ಟ್ಸು, ಬೇಸಿಕ್ ಅಲ್ಲ, ಒಂದು ಸ್ವಲ್ಪ ಐಶಾಡೋಸ್ ಎಲ್ಲ ಮೇಕಪ್ ಕ್ಲಾಸ್ ಕಲ್ತಿರೋರಿಗೆ ಗೊತ್ತು, ತುಂಬಾ ಬೇಕಾಗುತ್ತೆ ಪ್ರಾಡಕ್ಟ್ಸು ಅಲ್ಲ. ಒಂದೊಂದು ಲುಕ್ಕು ಕೂಡ ಕ್ರಿಯೇಟ್ ಮಾಡೋದಕ್ಕೆ. ಲೈಕ್ ಸುಜಾತ ಪಿನ್ ಸಿಗಲಿಲ್ಲ, ಇದನ್ನು ಯು ಪಿನ್ಸ್ ಹಾಕೋಕ್ಕೆ ನೋಡಿದೆ, ಬಟ್ ಆಗಲಿಲ್ಲ. ಬಟ್ ವೀಡಿಯೋಗೆ ಅಷ್ಟೆಲ್ಲ ಅಂತೇಳಿ ಇದನ್ನು ಹಾಕ್ಕೊಂಡೆ. ಈ ಥರ ಲುಕ್ ಕಾಣಿಸ್ತಾ ಇತ್ತು. ಇಟ್ಸ್ ಗುಡ್ ಅನ್ನಿಸ್ತು. ಅದು ನಮ್ಮ ಫ್ರಂಟ್ ಹೇರ್ ಕಟ್ ಮಾಡಿರೋದ್ರಿಂದ ಕೂದಲು ಸ್ವಲ್ಪ ಬಿಳಿ ಕೂದಲು. ಲೈಕ್ ನಾವು ಮೇಕಪ್ ಮಾಡಬೇಕಾದ್ರೆ ನಾವು
ನೋಡಿ, ಮಿರರಲ್ಲಿ ಈ ಥರ ಲುಕ್ ಕಾಣಿಸ್ತಿತ್ತು. ತುಂಬ ಬ್ಲರ್ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಒಂದು 2-3 ವೀಡಿಯೋ ನೋಡಿದೆ, ಬ್ಲರ್ ಆಗಿತ್ತು. ಅದಾದಮೇಲೆ ಈ ಥರ ಲುಕ್ ಕಾಣಿಸ್ತಾ ಇತ್ತು. ಬ್ಯಾಕಲ್ಲಿ ಈಗ ಬಂದಿದೆ. ಫ್ರಂಟಲ್ಲಿ ಈ ಥರ ಕಾಣಿಸ್ತಾ ಇದೆ ಲುಕ್ಕು. ಜಸ್ಟ್ ಇದನ್ನು ವೀಡಿಯೋ ಮಾಡ್ಕೊಂಡೆ. ಇದನ್ನು ರೊಟೇಟ್ ಮಾಡಿದ್ರೂ ಸರಿಯಾಗಲ್ಲ, ಫ್ಲಿಪ್ ಮಾಡಿದ್ರೂ ಸರಿಯಾಗೋದಿಲ್ಲ, ಯಾಕಂತಂದರೆ ಉದ್ದಕ್ಕೆ ಮಾಡಿರೋದ್ರಿಂದ. ಅದಕ್ಕೋಸ್ಕರ ಹಿಂಗೆ ಹಾಕ್ಕೊಂಡೆ. ಸೊ ನಿಮಗೇನಾದರೂ ಈ ಸ್ಯಾರಿ ಲುಕ್ ಇಷ್ಟ ಆಗಿದ್ದರೆ, ಸ್ಯಾರಿ ಡ್ರಾಪಿಂಗ್ ಲುಕ್ ಮತ್ತು ಮೇಕಪ್ ಲುಕ್ಕು, ನಾನು ಆ್ಯಕ್ಚುಲಿ ಜಾಸ್ತಿ ಮೇಕಪ್ ಮಾಡಿಲ್ಲ, ಬೇಸಿಕ್ ಮೇಕಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್.